ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗಾದರೆ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ತಂಡದಿಂದ ಹೊರಹಾಕಿದ್ದಾರೆ. ಅವರು ನಿಜವಾಗಿಯೂ ಮದುವೆಯಾದರೆ ಟೀಮ್ ಇಂಡಿಯಾದ ಯಾವ ಆಟಗಾರರು ಅವರ ಮದುವೆಯಲ್ಲಿ ಭಾಗವಹಿಸಬಹುದು? ಮದುವೆ ಎಲ್ಲಿಗೆ ನಡೆಯಬಹುದು? ಯಾವ ದಿನಾಂಕದಲ್ಲಿ ನಡೆಯಬಹುದು? ಈ ಬಗ್ಗೆ ಯಾವ ರೀತಿಯ ಸುದ್ದಿಗಳು ಹರಡಾಡುತ್ತಿವೆ? ಸೋಷಿಯಲ್ ಮೀಡಿಯಾದಲ್ಲಂತೂ ಏನೋ ವೈರಲ್ ಆಗುತ್ತಿದೆ. ಎಲ್ಲದಕ್ಕೂ ವಿವರಣ ತಿಳಿಯೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. IPL 20-26 ಮಧ್ಯೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ಒಂದು ಅಚ್ಚರಿಯ ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ಗಾಯದ ಕಾರಣದಿಂದ ಹಾರ್ದಿಕ್ ಕಳೆದ ಕೆಲವು ಪಂದ್ಯಗಳಿಂದ ತಂಡದಿಂದ ಪ್ರಯಾಣಿಸುತ್ತಿಲ್ಲ. ಇದೇ ಸಮಯದಲ್ಲಿ ಒಂದು ವೈರಲ್ ಪೋಸ್ಟ್, ಹಾರ್ದಿಕ್ ಪಾಂಡ್ಯ ಮತ್ತು ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾ ಅವರೊಂದಿಗೆ ಮದುವೆಯಾಗಲು ಸಿದ್ಧರಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ. ನಿಮಗೆ ತಿಳಿದಿರುವಂತೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಸ್ಟಾನ್ಕೋವಿಕ್ ಅವರು 8 ಜುಲೈ 2024 ವಿಚ್ಛೇದನ ಘೋಷಿಸಿದರು. ಅದರ ನಂತರ ಹಾರ್ದಿಕ್ ಮತ್ತು ಮಹಿಕಾ ಶರ್ಮಾ ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ವದಂತಿಗಳು ಕೇಳಬರುತ್ತಿದ್ದವು. ವೈರಲ್ ಪೋಸ್ಟ್ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ಮಹಿಕಾ ಶರ್ಮಾ ಮೇ 22ರಂದು ಮದುವೆಯಾಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಇದುವರೆಗೂ ಈ ಸುದ್ದಿಗೆ ಹಾರ್ದಿಕ್ ಪಾಂಡ್ಯ ಅಥವಾ ಅವರ ತಂಡದ ಶಿಬಿರದಿಂದ ಯಾವುದೇ ಅಧಿಕೃತ ದೃಢೀಕರಣ ಬಂದಿಲ್ಲ. ಈ ಪೋಸ್ಟ್ನಲ್ಲಿ ಮದುವೆಯ ಹಿಂದಿನ ಕಾರಣವನ್ನು ಹೇಳಲಾಗಿದೆ. ಅದೇ ಈಗ ದೊಡ್ಡ ಚರ್ಚೆಗೆ ಕಾರಣವಾಗುತ್ತಿದೆ. ವೈರಲ್ ದಾವೆಯ ಪ್ರಕಾರ ಮಹಿಕಾ ಶರ್ಮಾ ನಿರಂತರವಾಗಿ ಮುಂಬೈ ಇಂಡಿಯನ್ಸ್ ಪಂದ್ಯಗಳಲ್ಲಿ ಸ್ಟೇಡಿಯಂನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಪಂದ್ಯ ಮುಗಿದ ಬಳಿಕ ಹಾರ್ದಿಕ್ ನೇರವಾಗಿ ಅವರ ಬಳಿ ಹೋಗುತ್ತಿದ್ದರು ಮತ್ತು ತಂಡದ ಡ್ರಿಫಿಂಗ್ ಸಭೆಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ ಎನ್ನಲಾಗುತ್ತಿದೆ. ಇದಲ್ಲದೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೆಲವು ಚರ್ಚೆಗಳು ಲೀಕ್ ಆಗುವುದರಿಂದ ಮಹಿಕಾ ಶರ್ಮಾ ಪಾತ್ರವಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಆದರೆ ಈ ಎಲ್ಲ ದಾವೆಗಳಿಗೂ ಯಾವುದೇ ಅಧಿಕೃತ ಸಾಕ್ಷಿ ಇಲ್ಲ ಮತ್ತು ನಾವು ಕೂಡ ಅವುಗಳನ್ನು ದೃಢೀಕರಿಸುವುದಿಲ್ಲ. ಈ ಘಟನೆಗಳ ನಂತರವೇ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂದರೆ BCCI ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಆಟಗಾರರು ತಮ್ಮ ಗರ್ಲ್ಫ್ರೆಂಡ್ಗಳನ್ನು ತಂಡದ ಶಿಬಿರಕ್ಕೆ ಕರೆತರುವುದಕ್ಕೆ ನಿರ್ಬಂಧ ಹೇರಲಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಲಾಗುತ್ತಿದೆ. ಇದೇ ವಿವಾದದ ಪರಿಣಾಮವಾಗಿ ಹಾರ್ದಿಕ್ ಪಾಂಡ್ಯ ಕಳೆದ ಕೆಲವು ಪಂದ್ಯಗಳಲ್ಲಿ ಆಡುತ್ತಿಲ್ಲ ಎಂಬ ಮಾತುಗಳು ಹರಿದಾಡುತ್ತಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ದಾವೆ ಏನೆಂದರೆ, ಮದುವೆಯಾದ ನಂತರ ಮಹಿಕಾ ಶರ್ಮಾ ಮೇಲೆ ಈ ನಿಯಮಗಳು ಅನ್ವಯಿಸುವುದಿಲ್ಲ, ಏಕೆಂದರೆ ಆಗ ಅವರು ಹಾರ್ದಿಕ್ ಅವರ ಪತ್ನಿಯಾಗಿರುತ್ತಾರೆ. ಅದಕ್ಕಾಗಿ ಇಬ್ಬರು ಬೇಗ ಮದುವೆಯಾಗಲು ನಿರ್ಧರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಎಕ್ಸ್ಪರ್ಟ್ ಕ್ರಿಕೆಟ್ ಸೆಂಟ್ರಲ್ ಎಂಬ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಾರ್ದಿಕ್ ಮತ್ತು ಮಹಿಕಾ ಅವರ ಫೋಟೋ ಹಂಚಿಕೊಂಡು ಇಂಗ್ಲಿಷ್ನಲ್ಲಿ ಹಾರ್ದಿಕ್ ಸೆಟ್ ಟು ಮ್ಯಾರಿ ಅಗೇನ್ ಆನ್ 2022 ಮೇ ಎಂದು ಪೋಸ್ಟ್ ಮಾಡಲಾಗಿದೆ. ಅದರಲ್ಲಿ ಮತ್ತೆ ಇದೇ ಕಾರಣಗಳನ್ನು ಉಲ್ಲೇಖಿಸಲಾಗಿದೆ. ಮಹಿಕಾ ನಿರಂತರವಾಗಿ ಪಂದ್ಯಗಳಿಗೆ ಬರುತ್ತಿದ್ದಾರೆ. ಹಾರ್ದಿಕ್ ಪಂದ್ಯಗಳ ಬಳಿಕ ನೇರವಾಗಿ ಅವರ ಬಳಿ ಹೋಗುತ್ತಿದ್ದಾರೆ. ತಂಡದ ಮೀಟಿಂಗ್ಗಳಲ್ಲಿ ಭಾಗವಹಿಸುತ್ತಿರಲಿಲ್ಲ. ನಂತರ ವಿವಾದ ಶುರುವಾಗಿದ್ದು BCCI ಈ ಹೊಸ ನಿಯಮಗಳನ್ನು ತಂದಿದ್ದು ಇದೇ ಕಾರಣಕ್ಕಾಗಿಯೇ. ಆದರೆ ಮತ್ತೊಮ್ಮೆ ಸ್ಪಷ್ಟಪಡಿಸಬೇಕಾದದ್ದು ಏನೆಂದರೆ, ಈ ಎಲ್ಲ ಮಾಹಿತಿ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ದಾವೆಗಳು ಮಾತ್ರ. ಇದುವರೆಗೂ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಆದ್ದರಿಂದ ಇಂಥ ಪೋಸ್ಟ್ಗಳನ್ನು ನೋಡಿದ ಕೂಡಲೇ ನಂಬುವುದೂ ಸರಿಯಲ್ಲ. ಈ ವರದಿಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ರಿಯ